ರಾಜಭವನ್ ಮೇ ರಾಜಾರೋಷವಾಗಿ ರಾತ್ ಕಾ ಕಾಮನ್ನು ಯಾವಾಗ ವಿಕಾಸ್ ಬಾನ್ಸುಡೆ ಶುರುವಿಟ್ಕೊಂಡು ರಾಜ್ಯದಲ್ಲಿ ರಾದ್ಧಾಂತಗಳೇ ನಡೆದು ಹೋಯಿತು. ಅದು ಹೇಗೆ, ಏನು, ಎತ್ತ ಅನ್ನುವ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ವಿಕಾಸ್ ಬಾನ್ಸೋಡೆ, ಹೌದು, ಈ ವ್ಯಕ್ತಿ ರಾಜ್ಯಪಾಲರ ಇಲ್ಲ ರಾಜಭವನದ ಕಾನೂನು ಸಲಹೆಗಾರ ಅನ್ನೋದಕ್ಕೆ ಸರ್ಕಾರದಲ್ಲಿ ಒಂದು ಸಣ್ಣ ಡಾಕ್ಯುಮೆಂಟ್ ಕೂಡ ಇಲ್ಲ. ಆದ್ರೆ ಈತ ಹೇಳೋ ಪ್ರಕಾರ ಈತನೇ ಇಲ್ಲಿ ಸುಪ್ರೀಂ. ಈತನ ಅಂದಾದುಂದಿ ಕಾನೂನು ಸಲಹೆ ಈತನನ್ನ ರಾಜ್ಯದ ಪ್ರಭಾವಿ ನಾಯಕರು ಆಗಾಗ ಭೇಟಿಯಾಗುವಂತೆ ಮಾಡಿಸಿತ್ತು. ಮೈನಿಂಗ್ ಕೇಸ್ನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಜೈಲಲ್ಲಿ ಮುದ್ದೆ ಮುರಿಯೋದಕ್ಕೆ ಇವನೇ ಕಾರಣನಂತೆ. ಹಾಗಾಗಿ ಇವನಿಗೆ ನಾವಿವತ್ತು ತೋರಿಸ್ತಿರೋ ಸೆಕ್ಯೂರಿಟಿ ಎಲ್ಲ ಇದೆಯಂತೆ. ಎಂಥೆಂಥ ತಲೆಗಳನ್ನ ಜೈಲಿಗಟ್ಟಿದ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆಯವರಿಗೆ ಇಲ್ಲದ ಜೀವ ಬೆದರಿಕೆ ಈ ಆಸಾಮಿಗೆ ಇದೆ ಅಂದ್ರೆ ಜನ ಟವಲ್ ಹಾಕೊಂಡು ಪಕ ಅಂತ ನಗೋದಿಲ್ವಾ? ಸದ್ಯ ರಾಜಭವನದಿಂದ ಹಂಸರಾಜ್ ಭಾರದ್ವಾಜ್ ಅವರನ್ನ ಗೌರವಪೂರ್ವಕವಾಗಿ ಕಳುಹಿಸಲಾಯಿತು. ಸೇಮ್ ಟೈಮ್ನಲ್ಲೇ ವಿಕಾಸ್ ಬಾನ್ಸೋಡೆಯನ್ನ ಹೊರದಬ್ಬಲಾಗಿತ್ತು. ಆದ್ರೆ ಅದ್ಯಾವ ಪುರುಷಾರ್ಥಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ವ್ಯಕ್ತಿಗೆ ಹೆದರಿ Z+ ಸೆಕ್ಯೂರಿಟಿ ನೀಡಿದ್ಯೋ ಗೊತ್ತಿಲ್ಲ. ಈತನಿಗೆ ನೀಡಿರೋ ಭದ್ರತೆಯ ಪಿನ್ ಟು ಪಿನ್ ಎಕ್ಸ್ಕ್ಲೂಸಿವ್ ವಿವರ ನಮ್ಮಲ್ಲಿದೆ. ಅದನ್ನ ಒಂದೊಂದಾಗಿ ತೋರಿಸ್ತೀವಿ, ಹಾಗೆ ಲೆಕ್ಕ ಹಾಕೊಳ್ಳಿ. ಮಿಸ್ಟರ್ ಬಾನ್ಸೋಡೆ ಅವರ ಸದ್ಯದ ನಿವಾಸ ಇರೋದು ಯಲಹಂಕ ಬಳಿಯ ಅಲ್ಲಾಳಸಂದ್ರದ ಜುಡಿಷಿಯಲ್ ಲೇಔಟ್ನಲ್ಲಿ. ಇನ್ನು ಈ ಮನೆಗೆ ಕೊಟ್ಟಿರೋ ಸೆಕ್ಯೂರಿಟಿ ಪಟ್ಟಿ ಹೇಗಿದೆ ಅನ್ನೋದನ್ನ ಕೇಳಿಸಿಕೊಳ್ಳಿ. ಬಾನ್ಸೋಡೆ ಮನೆ ಕಾಯೋದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಇನ್ಚಾರ್ಜ್ನಲ್ಲಿ ಇಬ್ಬರು ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ 8 ಜನ ಕಾನ್ಸ್ಟೇಬಲ್ ಇದ್ದಾರೆ. ಒಟ್ಟು 11 ಜನ ಪೊಲೀಸರು ಒಂದು ಶಿಫ್ಟ್ನಲ್ಲಿ ಮನೆ ಕಾಯ್ತಾರೆ. ಇದು ಈತನ ಮನೆಗೆ ನೀಡಿರೋ ಭದ್ರತೆ ಪಟ್ಟಿ. ಇನ್ನೂ ಇಷ್ಟಕ್ಕೆ ಮುಗಿಯಲ್ಲ ಈತನ ದರ್ಬಾರು. ಇನ್ನೊಂದು ವಿಚಾರವನ್ನ ನೀವು ಕೇಳಿಸಿಕೊಳ್ಳೇಬೇಕು. ಅದು ಈತನಿಗೆ ಏನೂ ಆಗದಂತೆ ಕಾಯೋದಕ್ಕೆ ಇರೋ ಟೈಟ್ ಸೆಕ್ಯೂರಿಟಿ ಪಡೆ. ಆ ಪಡೆ ಹೇಗಿದೆ ಅನ್ನೋದರ ವಿವರ ತೆರೆದುಕೊಳ್ಳೋದು ಹೀಗೆ. ಸೋ ಕಾಲ್ಡ್ ಎಕ್ಸ್ ಕಾನೂನು ಸಲಹೆಗಾರನನ್ನ 10 ಮಂದಿ ಯಂಗ್ ಬ್ಲಡ್ ಡೇರ್ ಅಂಡ್ ಡೆವಿಲ್ ರೀತಿಯ ಪೊಲೀಸ್ ಬಾಡಿ ಗಾರ್ಡ್ ಟೀಮ್ ಕಾಯುತ್ತೆ. ಇವರೆಲ್ಲ ದೇಶದ ಹೈ ಸೆಕ್ಯೂರಿಟಿ ಸಿಸ್ಟಮ್ ಗೊತ್ತಿರೋ ರಾಷ್ಟ್ರೀಯ ತನಿಖಾ ದಳದಿಂದ ತರಬೇತಿ ಪಡೆದಿರೋರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೂ ಇಂಥ ಸೆಕ್ಯೂರಿಟಿಯನ್ನ ಚೇರ್ ಬಿಟ್ಟು ಇಳಿಯೋವರೆಗೂ ನೋಡಿರೋದಿಲ್ಲ. ಇನ್ನು ಕಡೆಯದಾಗಿ ಯಾವ ಡಾನ್, ದಾದಾ, ಪೊಲೀಸ್, ಪೊಲಿಟಿಷಿಯನ್ ಯಾರಿಗೂ ಇಂಥ ಸೆಕ್ಯೂರಿಟಿ ಸಿಕ್ಕಿದ್ದು ಕರ್ನಾಟಕದ ಇತಿಹಾಸದಲ್ಲೇ ನಡೆದಿಲ್ಲ, ನಡೆಯೋದೇ ಇಲ್ಲ. ಸರಿ, ಇಲ್ಲಿವರೆಗೆ ನೀವು ಕೇಳಿದ್ದು ಇವನನ್ನ ಕಾಯ್ತಿರೋ ಬಿಸಿ ರಕ್ತದ ಬಾಡಿ ಗಾರ್ಡ್ಗಳ ಬಗ್ಗೆ. ಆದ್ರೆ ಇದಕ್ಕಿಂತ ಇನ್ನೂ ಇಂಟರೆಸ್ಟಿಂಗ್ ವಿಚಾರ ಅಂದ್ರೆ ಬುಲೆಟ್ ತುಂಬಿರೋ ವೆಪನ್ಗಳದ್ದು. ಅದ್ರ ಬಗ್ಗೆನೂ ಕೊಂಚ ಕೇಳಿಸ್ಕೊಳ್ಳಿ. ಮಿಸ್ಟರ್ ಬಾನ್ಸೋಡೆ ಮಹಾಶಯನಿಗೆ ಸರ್ಕಾರ ನೀಡಿರೋ ಬಾಡಿ ಗಾರ್ಡ್ಗಳಲ್ಲಿ ಇರೋ ಗನ್ಗಳ ಪಟ್ಟಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಸಿಗೋದು AK-47. ಈ ಬಂದೂಕನ್ನ ಸಿಟಿಯಲ್ಲಿ ಬಳಸೋ ಹಾಗೆ ಇಲ್ಲ. ಬಟ್ ಈತನ ವಿಚಾರದಲ್ಲಿ ಕೇಳೋರೆ ಗತಿ ಇಲ್ಲ. ಇನ್ನು ಮಿಲಿಟರಿಯಲ್ಲಿ ಬಳಸುವ ಹೈ ಪ್ರೊಫೈಲ್ ಗನ್ನಾದ MP5ಯ 9 ಗನ್ಗಳನ್ನ ಈತನ ಬಾಡಿ ಕಾಯೋದಕ್ಕೆ ಬಳಸ್ತಿದ್ದಾರೆ. ಇನ್ನುಳಿದಂತೆ 9mm ಬುಲೆಟ್ನ 5 ಪಿಸ್ತೂಲ್ಗಳು, 5 SLR ಗನ್ಗಳು ಸೇರಿದಂತೆ ಒಟ್ಟು 21 ಗನ್ಗಳು ಬಾನ್ಸೋಡೆ ಬಾಡಿಗೆ ಸೇಫ್ಟಿ ಒದಗಿಸುತ್ತೆ.
ಇದೆಲ್ಲಕ್ಕಿಂತ ವಿಪರ್ಯಾಸ ಏನಂದ್ರೆ ಈ ಹಿಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರಿಗಿದ್ದ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಗಳು ಇವತ್ತು ಅಪ್ಗ್ರೇಡ್ ಆಗಿ ಈ ರೀತಿ ಇವನನ್ನ ಕಾಯ್ತಾ ಇದ್ದಾರೆ. ಇನ್ನು ಈತನಿಗೆ ನೀಡಿರೋ ಬೆಂಗಾವಲಿನ ಪಡೆ ಕೇಳಬೇಕೆ? ಅದನ್ನೊಮ್ಮೆ ತೋರಿಸ್ತೀವಿ ನೋಡಿ. ಓರ್ವ ಸಬ್ ಇನ್ಸ್ಪೆಕ್ಟರ್ ಅರ್ಥಾತ್ ಎಸ್ಐ, ಮತ್ತೋರ್ವ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅರ್ಥಾತ್ ಎಎಸ್ಐ, ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳು ಅರ್ಥಾತ್ HC, ಒಬ್ಬ ಡ್ರೈವರ್, ಸೆಕ್ಯೂರಿಟಿಗೆ 2 ಬೊಲೆರೋ ಜೀಪ್ಗಳು. ಇದೆಲ್ಲದರ ಜೊತೆಗೆ ಮನೆಯ ಸೆಕ್ಯೂರಿಟಿಗಿರೋ ಪೊಲೀಸರು, ಬಾಡಿ ಗಾರ್ಡ್ಗಳು ಹಾಗೂ ಎಸ್ಕಾಟ್ ಪೊಲೀಸರನ್ನೆಲ್ಲ ಶಿಫ್ಟ್ ತಕ್ಕನಾಗಿ ಡ್ಯೂಟಿ ಅಲರ್ಟ್ ಮಾಡೋದಕ್ಕೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ನೇಮಿಸಲಾಗಿದೆ. ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಬರೋಬ್ಬರಿ 27 ಜನ ಪೊಲೀಸ್ ಮಹಾಪಡೆ, ಅಂದ್ರೆ ಒಂದು ಸ್ಟೇಷನ್ಗಿರೋ ಪೊಲೀಸರಿಗಿಂತ ಹೆಚ್ಚು ಪೊಲೀಸರು ಈ ಮಹಾಶಯನೊಬ್ಬನನ್ನೇ ಕಾಯ್ತಾರೆ. ದುರಂತ ಅಂದ್ರೆ ಇದೇ ಅಲ್ವಾ? ಇದಪ್ಪ ಅಂದಾ ದರ್ಬಾರ್ ಅಂದ್ರೆ. ವಿಕಾಸ್ ಬಾನ್ಸುಡೆಯನ್ನ ಕಾಯೋದಿಕ್ಕೆ ನೇಮಿಸಿರೋ ಪೊಲೀಸರನ್ನ ನಾವೇ ಖುದ್ದಾಗಿ ಏನ್ ಕೇಳಿದ್ರು ಪ್ರೋಟೋಕಾಲ್ ಅಂತ ಹೇಳಿ ಅಸಹಾಯಕತೆಯಿಂದ ಸುಮ್ಮನಾಗಿ ಬಿಡ್ತಾರೆ. ಇದೆಲ್ಲದರ ಜೊತೆ ಹೇಳಲೇಬೇಕಾದ ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ. ಅದನ್ನು ಹೇಳೋಕ್ಕೂ ಮುನ್ನ ಮತ್ತೊಂದು ಬ್ರೇಕ್.